ಹಿಂದೂವಾದಿ ಸಂಘಟನೆಗಳಾದ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ವಿಶ್ವ ಹಿಂದೂ ಪರಿಷತ್ ಮತ್ತು ಇನ್ನಿತರ ಸಂಘಟನೆಗಳು ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಸಾಂವಿಧಾನಿಕ ಮಾನ್ಯತೆ ಕೊಡುವುದಕ್ಕೆ ಈ ಸಂಘಟನೆಗಳು ವಿರೋಧವನ್ನ ಮಾಡ್ತಾ ಇವೆ. ಈ ಹಿಂದೂವಾದಿ ಸಂಘಟನೆಗಳು ಲಿಂಗಾಯತ ಧರ್ಮದ ಮಾನ್ಯತೆಗೆ ವಿರೋಧ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನು? ಒಂದು ವೇಳೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆ ಸಿಕ್ಕರೆ ಈ ಸಂಘಟನೆಗಳಿಗೆ ಏನು ಸಮಸ್ಯೆ ಆಗಲಿದೆ? ಈ ಪ್ರಶ್ನೆಗೆ ಉತ್ತರ ಇವಾಗ ನಮಗೆ ಸಿಗಲಿದೆ. ಸಾಹಿತಿಗಳು ಮತ್ತು ಸಂಶೋಧಕರು ಆದ ಪೂಜ್ಯ ಮಾತೆ ಮಹಾದೇವಿಯವರು ತಾವು ಬರೆದಿರುವ ಲಿಂಗಾಯತರು ಹಿಂದೂಗಳಲ್ಲ ಎಂಬ ಒಂದು ಕೃತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ. ಈ ಒಂದು ಕೃತಿಯಲ್ಲಿ ಅವರು ಬರೆದಿರುವಂತಹ ಸಾಲುಗಳನ್ನು ಯಥಾವತ್ತಾಗಿ ಇಲ್ಲಿ ಹೇಳಲಾಗಿದೆ. ಮೊದಲನೇ ಕಾರಣ ಏನೆಂದರೆ, ಹಿಂದೂವಾದಿ ಸಂಘಟನೆಗಳಾದ ವಿಶ್ವ ಹಿಂದೂ ಪರಿಷತ್ತು, RSS ಮುಂತಾದವರಿಗೆ ಲಿಂಗಾಯತ ಸಮಾಜವು ಹಿಂದೂ ಸಮಾಜದ ವ್ಯಾಪ್ತಿಯಿಂದ ಹೊರಗೆ ಹೋಗುವುದು ಖೇದವನ್ನುಂಟು ಮಾಡುತ್ತದೆ. ಇದರಿಂದ ಹಿಂದೂ ಸಮಾಜದ ಶಕ್ತಿ ದುರ್ಬಲವಾಗುತ್ತದೆ ಎಂಬ ಒಂದು ಆತಂಕ ಅವರಲ್ಲಿ ಕಾಡಬಹುದು. ಲಿಂಗಾಯತ ಸಮಾಜವು ಹಿಂದೂ ಸಮಾಜದ ಭಾಗ ಅಂತ ಇಲ್ಲಿಯವರೆಗೆ ನಂಬಿಕೊಂಡು ಬರಲಾಗಿದೆ. ಲಿಂಗಾಯತ ಧರ್ಮಕ್ಕೆ ಸಂವಿಧಾನಿಕ ಮಾನ್ಯತೆಯನ್ನು ಕೊಟ್ರೆ ಅವಾಗ ಲಿಂಗಾಯತ ಸಮಾಜ ಏನಿದೆ ಇದು ಹಿಂದೂ ಸಮಾಜದಿಂದ ಹೊರಗಡೆ ಹೋಗಿಬಿಡುತ್ತೆ. ಇದರಿಂದ ಹಿಂದೂ ಸಮಾಜದ ಶಕ್ತಿ ಏನಿದೆ ಅದು ಕಡಿಮೆಯಾಗಬಹುದು ಎಂಬ ಒಂದು ಭಯ ಈ ಹಿಂದೂವಾದಿ ಸಂಘಟನೆಗಳಿಗೆ ಇದೆ. ಎರಡನೇ ಕಾರಣ ಏನೆಂದ್ರೆ, ಹಿಂದೂ ರಾಷ್ಟ್ರದ ಏಳ್ಗೆಯನ್ನೇ ಗುರಿಯಾಗಿಸಿಕೊಂಡ ಸಂಘ ಪರಿವಾರ ಮತ್ತು ಇನ್ನಿತರ ಹಿಂದೂವಾದಿಗಳಿಗೆ ಭಾರತದ ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತದೆ ಎಂಬ ಆತಂಕವೂ ಕಾಡಬಹುದು. ಒಂದು ವೇಳೆ ಲಿಂಗಾಯತ ಧರ್ಮಕ್ಕೆ ಸ್ವತಂತ್ರ ಧರ್ಮದ ಮಾನ್ಯತೆಯನ್ನ ಕೊಟ್ರೆ ಭಾರತದ ಸಮಗ್ರತೆಗೆ ಅಂದರೆ ರಾಷ್ಟ್ರೀಯತೆಗೆ ಧಕ್ಕೆ ಬರಬಹುದು ಎಂಬ ಭಯ ಆ ಹಿಂದೂವಾದಿ ಸಂಘಟನೆಗಳಿಗೆ ಇದೆ. ಈ ಒಂದು ಕೃತಿಯಲ್ಲಿ ಮುಂದೆ ಅವರು ಈ ರೀತಿ ಹೇಳಿದ್ದಾರೆ: ಇವೆರಡು ಅರ್ಥವಿಲ್ಲದ ಆತಂಕಗಳು. ಏಕೆಂದರೆ ಧಾರ್ಮಿಕವಾಗಿ ಸೈದ್ಧಾಂತಿಕವಾಗಿ ಲಿಂಗಾಯತರು ಹಿಂದೂಗಳಾಗದಿದ್ದರೂ ಸಾಂಸ್ಕೃತಿಕವಾಗಿ ದೇಶೀಯ ಹೆಸರುಗಳು ವೇಷಭೂಷಣಗಳಿಂದ ಹಿಂದೂ ವಿರೋಧಿಯಂತೂ ಖಂಡಿತ ಆಗಲಾರರು. ಲಿಂಗಾಯತರಲ್ಲಿ ಬರುವಂತಹ ಹೆಸರುಗಳು ಈ ಒಂದು ನೆಲದ ಸಂಸ್ಕೃತಿಯಿಂದಲೇ ಬಂದಿವೆ. ಲಿಂಗಾಯತರು ಉಡುವಂತಹ ವೇಷಭೂಷಣ ಕೂಡ ಇದೇ ಒಂದು ನೆಲದ ಸಂಸ್ಕೃತಿಯಿಂದಲೇ ಬಂದಿವೆ. ಆದ್ದರಿಂದ ಲಿಂಗಾಯತರು ಸಾಂಸ್ಕೃತಿಕವಾಗಿ ನೋಡಿದರೆ ಹಿಂದೂಗಳಾಗ್ತಾರೆ. ಹೀಗಾಗಿ ಲಿಂಗಾಯತರು ಧಾರ್ಮಿಕವಾಗಿ ಹಿಂದೂಗಳು ಆಗದೇ ಇದ್ದರೂ ಕೂಡ ಈ ನೆಲದ ಹಿಂದೂ ಸಂಸ್ಕೃತಿಯನ್ನು ಹೊದ್ದಿಕೊಂಡೇ ಇವರು ಬೆಳೆದಿರುವುದರಿಂದ ಎಂದೂ ಕೂಡ ಲಿಂಗಾಯತರು ಹಿಂದೂ ವಿರೋಧಿ ಆಂಟಿ ಹಿಂದೂ ಆಗುವುದಿಲ್ಲ. ದೇಶದ ಹಿತದೃಷ್ಟಿಯಿಂದ ಜೈನರು, ಲಿಂಗಾಯತರು, ಸಿಖ್ಖರು ಎಂದೂ ಕೂಡ ಭಾರತದ ವಿರೋಧಿಗಳಾಗುವುದಿಲ್ಲ. ಜೈನರು, ಸಿಖ್ಖರು ಮತ್ತು ಲಿಂಗಾಯತರು ಇವರು ತಮ್ಮ ತಮ್ಮ ಧರ್ಮಗಳನ್ನು ಹೊಂದಿದರೂ ಕೂಡ ಇವರೆಲ್ಲರೂ ಈ ನೆಲದ ಒಂದು ಸಂಸ್ಕೃತಿಯನ್ನೇ ಅಳವಡಿಸಿಕೊಂಡವರು. ಆದ್ದರಿಂದ ಈ ಧರ್ಮದವರು ಎಂದೂ ಕೂಡ ಭಾರತದ ವಿರೋಧಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಲಿಂಗಾಯತರಿಗೆ ಭಾರತವು ಧರ್ಮಭೂಮಿ. ಯಾವ ಧರ್ಮಗಳ ಸ್ಥಾಪಕರು ಭಾರತದಲ್ಲಿ ಹುಟ್ಟಿರುವರೋ ಆ ಧರ್ಮಗಳ ಅನುಯಾಯಿಗಳು ಎಲ್ಲಿಯೇ ಇರಲಿ ಅವರಿಗೆ ಭಾರತವೇ ಧರ್ಮಭೂಮಿ. ಒಂದು ಧರ್ಮದ ಸ್ಥಾಪಕ ಯಾವ ದೇಶದಲ್ಲಿ ಹುಟ್ಟಿರ್ತಾರೆ ಆ ಒಂದು ದೇಶ ಆ ಅನುಯಾಯಿಗಳಿಗೆ ಧರ್ಮಭೂಮಿಯಾಗುತ್ತೆ. ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದವರು ವಿಶ್ವಗುರು ಬಸವಣ್ಣನವರು. ಅವರು ಹುಟ್ಟಿದ್ದು ಭಾರತ ದೇಶದಲ್ಲಿ. ಹೀಗೆ ಲಿಂಗಾಯತ ಧರ್ಮದ ಎಲ್ಲಾ ಅನುಯಾಯಿಗಳಿಗೆ ಧರ್ಮಭೂಮಿ ಅಂದ್ರೆ ಅದು ಭಾರತ. ಯಾರೇ ಆಗಲಿ ಅವರು ಹುಟ್ಟಿ ಬೆಳೆದ ದೇಶವು ಮಾತೃಭೂಮಿಯಾದರೆ ಅವರ ಧರ್ಮದ ಆದ್ಯರು ಹುಟ್ಟಿದ ದೇಶ ಧರ್ಮಭೂಮಿಯಾಗುತ್ತೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಇಂಗ್ಲೆಂಡ್ ದೇಶದಲ್ಲಿ ನೆಲೆಸಿದ್ದಾನೆ. ಅವನು ಇಷ್ಟಲಿಂಗವನ್ನ ಧರಿಸಿ ಲಿಂಗಾಯತ ಧರ್ಮವನ್ನ ಸ್ವೀಕಾರ ಮಾಡಿದ್ದಾನೆ. ಆ ಒಬ್ಬ ವ್ಯಕ್ತಿಗೆ ಮಾತೃಭೂಮಿ ಅಂದರೆ ಇಂಗ್ಲೆಂಡ್ ದೇಶ. ಆದರೆ ಅದೇ ವ್ಯಕ್ತಿಗೆ ಧರ್ಮಭೂಮಿ ಅಂದರೆ ಭಾರತ. ಏಕೆಂದರೆ ಲಿಂಗಾಯತ ಧರ್ಮದ ಸ್ಥಾಪಕರು ಹುಟ್ಟಿದ್ದು ಭಾರತ ದೇಶದಲ್ಲಿ. ಈ ರೀತಿ ಇಡೀ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಕೂಡ ಲಿಂಗಾಯತ ಧರ್ಮದ ಅನುಯಾಯಿಗಳು ಇದ್ದಿದ್ರೆ ಆ ಎಲ್ಲಾ ಲಿಂಗಾಯತರಿಗೆ ಧರ್ಮಭೂಮಿ ಅಂದರೆ ಅದು ಭಾರತ ದೇಶ. ಹೀಗಾಗಿ ಎಂದೂ ಕೂಡ ಲಿಂಗಾಯತರು ಭಾರತದ ವಿರೋಧಿಗಳು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಹಿಂದೂ ಸಂಸ್ಕೃತಿ ಅಂದ್ರೆ ಭಾರತೀಯ ಸಂಸ್ಕೃತಿಯಲ್ಲಿ ಹುಟ್ಟಿರುವಂತಹ ಧರ್ಮಗಳು ಏನಿವೆ ಆ ಒಂದು ಧರ್ಮಗಳಿಂದ ಭಾರತದ ಸಮಗ್ರತೆಗೆ ರಾಷ್ಟ್ರೀಯತೆಗೆ ಎಂದೂ ಕೂಡ ಧಕ್ಕೆ ಬರುವುದಿಲ್ಲ. ಆದ್ದರಿಂದ ಹಿಂದೂವಾದಿ ಸಂಘಟನೆಗಳು ಭಾರತೀಯ ಧರ್ಮಗಳನ್ನ ವಿರೋಧ ಮಾಡುವುದಕ್ಕಿಂತ ಇವನ್ನ ಬೆಳೆಸುವಂತಹ ಕಾರ್ಯವನ್ನ ಮಾಡಬೇಕು.